ಆಚೆಗೆ ಹೋಗೋದಕ್ಕೆ ಏನಾದರೂ ತುಂಬ ನೀಟಾಗಿ ಕೆಳಗಡೆ ಮಣ್ಣೇ ಇರಬಾರ್ದು, ಅದು ಸಿಮೆಂಟ್ ಆಗಿ ನೀರು ನೀಟಾಗಿ ಆಚೆ ಹೊರಟೋಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಕೆಳಗಡೆ ಮಣ್ಣು ಬೇಡ, ಯಾಕಂದರೆ ಅದು ಮುಂದೆ ಆ ಮಣ್ಣಿದ್ರೆ ಗ್ರೀನರಿ ಅಲ್ಲಿ ಬೇಡ, ಸನ್ಲೈಟ್ ಬರಲಿ. ಪಾಟ್ಸಲ್ಲಿ ಅವ್ರು ಬ್ಯೂಟಿಫಿಕೇಶನ್ ಮಾಡ್ಕೊಂಡು ಆ ಥರ ಪ್ಲ್ಯಾನ್ ಮಾಡಬೇಕು, ನೀರು ಆಚೆ ಹೋಗೋದು. ಬಟ್ ಈಗಲೇ ಇಲ್ಲಿ ಗ್ರೀನರಿ ಯಾವ ಥರ ಇರಬೇಕು ಪ್ಲ್ಯಾನ್ ಮಾಡಿ ಮುಂದೆ ಪಾರ್ಕ್ ಜೊತೆ ರೂಮ್ಸ್ ಎಲ್ಲಿ ಈಗ ನಮ್ಗೆ ಜಾಸ್ತಿ ಬರೋದು ಆರ್ಡಿನರಿ ರೂಮ್ಗೆ ಒಂದು ಅಲ್ಲೇ ನೀನು ಹಿಂದೆ ಹೋಗ್ಬೇಡ. आनंदकर्पूर नीराजनं दर्शयामि विराजनां मध्ये आचमनं समर्पयामि रक्षां धारयामि नमस्करोमि हर हर नमः पार्वती पतये हर हर महादेव मुरुगनक्के हरो हर ज्ञानवेल मुरुगनक्के हरो हर कन्नाजुद पाणिक्के हरो हर सत्यवमयी बालनक्के हरो हर रमारमण गोविंद गोविंदम स्वस्तिष्ठा शीतसहस्राणां दिवदिवत्यानां बृहोदवतमहासमीरमेश्वरीग्रहाणाम् आयुष्मत्कमलासनस्य गौरीवनावलभन्तस्य लक्ष्मीनारायणस्य अंबिणीविक्रमस्तमब्रह्मस्य बालामारवीर्यस्य कुटुम्भोनिधेः आरावारवेद्यस्य कुटुम्भोनिधेः श्रीशैलवासीनां मन्दमकरन्दबिन्दुसुन्दोः पुरन्दरपादपानां चिन्तामणिवर्तमाणिक्यवैडूर्य गोमेधिकपुष्चरागादिकौस्तुभादीनां मणीनां दिनमणिरमणीचरमणिताशेषनिविभ्राणप्रभृतीनाम् अगण्यप्रागण्यशरण्यवर्ण्यानां सनकसनन्दनसत्कुमार सरस्सुजातनारदादेव तदेव लग्नं सुदिनं तदेव ताराबलं चन्द्रबलं तदेव विद्याबलं दैवं तदेव लक्ष्मीपदे ये अङ्ग्रेकुं स्मरामि शान्तिः पुष्टिस्तुष्टिश्चास्तु कलशाधिष्ठानदेवी देवताभ्यो नमः यथास्थानं यथा सुखं प्रवेशयामि शान्तिरस्तु पुष्टिरस्तु तुष्टिरस्तु बुद्धिरस्तु अभिज्ञमस्तु आयुष्यमस्तु आरोग्यमस्तु स्वस्तिस्तु शिवङ्कर्मास्तु कर्म समृद्धिरस्तु पुत्रपौत्राभिवृद्धिरस्तु विशाखाश्चाक्षरन्द्रपराक्षदाः ब्रह्मणाक्षरवेतालाः कूष्माण्डा भैरवादयः अगस्त्यगणैः सर्वपापैः प्रमुच्यते भूतप्रेतपिशाचपतिब्रह्मणाक्षरः तदेव लग्नं सुदिनं तदेव ताराबलं चन्द्रबलं तदेव ಎಲ್ಲ ಜೋರಾಗಿ ಚಪ್ಪಾಳೆ ಜೋರಾಗಿ ತದೇವ ಲಗ್ನಂ ಸುದಿनं ತದೇವ ತಾರಾಬಲಂ ಚन्द्ರಬಲಂ ತದೇವ ವಿದ್ಯಾಬಲಂ ದೇವಂ ಲಕ್ಷ್ಮೀಪದೇ ಅಂಗ್ರೇಕಂ ಸ್ಮರಾಮಿ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು शान्तिः पुष्टिस्तुष्टिश्चास्तु शिवगुं शिवमस्तु शुभगुं शुभमस्तु ರಾಜಶೇಖರ್ ಕಾಸ್ಗೆ ಸಾಕಿಲ್ವಾ ಚಿಲ್ಲರೆ ಹಾಕಿಲ್ವಾ ಅದ್ರಲ್ಲೇ ಚಿಲ್ಲರೆ ಕೂಡ ಇಲ್ಲ महालक्ष्मी महेश्वरी श्री शारदा भुवनेश्वरी धनम सुखम सौभाग्यम भूदेव्यै नमः समस्तोपचार पूजा समर्पयामि नीराजनं दर्शयामि ನಂತರ ಅಕ್ಷೋಭ ಸೂತ್ರ ಹೇಳಿದ್ರೆ ಅಷ್ಟು ನಂತರ ಅಕ್ಷೋಭ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರಸಿಜನಲ್ಯೇ ಸರೋಜಹಸ್ತೆ ಧವಲತರಾಂ ಶುಭಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರೆ ಪ್ರಸೀದಮಖ್ಯಂ ವಿಶ್ವಪತ್ನೀಂ ಮಹೀಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ಲಕ್ಷ್ಮೀ ಪ್ರಿಯಸಖೀಂ ದೇವೀಂ नमाम्यच्युतवल्लभां धनुर्धरादि विद्महे सर्वसिद्ध्यै धीमहि तन्नो धराः प्रचोदयात् ರಾಜಶೇಖರ್ ಓಕೆ ಒಂದ್ಸಲ ಎತ್ತಾಕಿ ಮೇಡಮ್
ಮಣ್ಣು ತೆಗಿಬೇಕು ಸ್ವಲ್ಪ. ಇನ್ನೊಂದು ಯಾರೋ ಸರ್ ನೀವು ಕೂಡ ಬರೀ ಪ್ರಾಬ್ಲಮ್ ಇರ್ಲಿ ಒಳ್ಳೇದಾಗ್ಲಿ ಯಾರನ್ನ ಕರೀತಾರೆ? ಅವರಿಗೆ ಅವ್ರ ಕಂಪನಿ ಬಂದ್ರೆ ನಿಮ್ಮನ್ನೇ ಕರಿಬೇಕಾ ಇಲ್ವಾ? ಒಬ್ಬ ಇನ್ವೆಸ್ಟರ್ ಬರ್ತಾರೆ, ಸುಮ್ನೆ ಹೋಗ್ತಾನೆ. ಒಂದ್ 100 ಕೋಟಿ ಅಥವಾ 1000 ಕೋಟಿ ಇನ್ವೆಸ್ಟ್ ಮಾಡೋರು ನಿಮ್ಮನ್ನ ನೋಡದೆ ಹೋಗಕ್ಕೆ ಆಗಲ್ಲ. ನೀವ್ ಇನ್ಮೇಲೆ ನಿಮ್ ಸ್ಟ್ಯಾಂಡರ್ಡ್ಸ್ ಚೆನ್ನಾಗಿರ್ಬೇಕು. ನೀವ್ ಎಷ್ಟು ಡಿಗ್ನಿಫೈಡ್ ಆಗಿರ್ತೀರಾ, ಒಗ್ಗಟ್ಟಾಗಿರ್ತೀರಾ, KGF ಬಗ್ಗೆ ಏನ್ ಒಳ್ಳೆ ಮಾಹಿತಿ ಕೊಡ್ತೀರಾ, ಅದ್ರ ಅವಶ್ಯಕತೆ ಇದೆ ಇನ್ ಮುಂದಕ್ಕೆ. ಪೊಲೀಸರು, ಜಡ್ಜಸ್ KGF ಕಾಲಿಡೋದು ಕಡಿಮೆ ಆಗ್ಬೇಕು. ಯಾರಾದ್ರೂ ಬಂದ್ರೆ ಇನ್ವೆಸ್ಟರ್ಸ್, ಕೆಲ್ಸ ಕೊಡೋರು, ಇದು KGF ತುಂಬಾ ಸೇಫ್ ಸಿಟಿ ಅನ್ಕೊಂಡು ಇಲ್ಲಿ ನಮ್ ಲೈಫ್ ಲೀಡ್ ಮಾಡೋಣ. ಬ್ಯಾಂಗ್ಳೂರ್ಗಿಂತ ನಾವು ದೂರದಲ್ಲಿರೋಣ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ಈ ಕಡೆ ಬರ್ಬೇಕು. ಇನ್ಮೇಲೆ ಅದೇನಾದ್ರೂ ಪ್ರಯತ್ನ ಇದ್ರೆ ನಾನ್ ಕೆಲ್ಸ ಮಾಡ್ಬೋದು, ನನ್ ಪರಿಶ್ರಮನೂ ಇರ್ಬೋದು. ಅದನ್ನ ಪ್ರಚಾರ ಒಳ್ಳೆ ರೀತಿ ಮಾಡಕ್ ಶಕ್ತಿ ಏನಾದ್ರೂ ಇದೆ ಅಂದ್ರೆ ನಿಮ್ ಕೈಲೇ ಇರೋದು. ಈಗ ಎಷ್ಟು ಕೋಟಿ ಇದು ಈಗ ನಮ್ಗೆ ಗ್ರಾಂಟ್ಸ್ ರಿಲೀಸ್ ಆಗಿರೋದು 5 crores. ಇದಕ್ಕೆ KGF IB ಗೆಸ್ಟ್ ಹೌಸ್ಗೆ 120 years ಹಿಸ್ಟ್ರಿ ಇದೆ. ಬ್ರಿಟಿಷರ್ಸ್ ಕಾಲದಲ್ಲಿ ಈ ಜಾಗನ ಗೆಸ್ಟ್ ಹೌಸ್ಗೆ ಅಂತ ರಿಸರ್ವ್ ಮಾಡಿರೋದು. ಸೊ ಅಲ್ಲಿ ಈಗ ಆಲ್ರೆಡಿ ನಮ್ಗೆ ಒಂದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಇದೆ. ಇವತ್ತು ಗೆಸ್ಟ್ ಹೌಸ್ ಮಾಡ್ತಾ ಇರೋದು ದೂರದೃಷ್ಟಿ ಇಟ್ಕೊಂಡು. ಈ ಜಾಗದಲ್ಲಿ VIP ರೂಮ್ಸು, VVIP ರೂಮ್ಸು, ಮತ್ತೆ ಬಂದಾಗ ಮೀಟಿಂಗ್, ಅಫಿಷಿಯಲ್ಸ್ ಮೀಟಿಂಗ್ ಕಂಡಕ್ಟ್ ಮಾಡೋದಕ್ಕೆ, ಮತ್ತೆ ಈ ತರ ಮೀಟಿಂಗ್ ಹಾಲು, ಸೆಮಿನಾರ್ ಮಾಡ್ಲಿಕ್ಕೆ, ಅಫಿಷಿಯಲಿ ಏನೇನ್ ಕೆಲಸ ಮಾಡ್ಲಿಕ್ಕೂ ಇದೆ. ಅದಾದ್ಮೇಲೆ ಯೂಶಲಿ KGF ಅಲ್ಲಿ ಯಾವಾಗ್ಲೂ ಗೆಸ್ಟ್ ಹೌಸ್ ಹಿಂದೆ 10-15 ವರ್ಷದಿಂದ ನಮ್ಮನ್ನ ಜಡ್ಜಸ್ ಕೇಳ್ತಾ ಇದ್ದಿದ್ದು. ಇನ್ ಮುಂದೆ ಈ ಜಾಗಕ್ಕೆ ಮಿನಿಸ್ಟರ್ಸ್ ಬರ್ತಾರೆ, ಸ್ಟೇಟ್ ಮಿನಿಸ್ಟರ್ಸ್ ಬರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಬರ್ಬೋದು ಈ ಜಾಗಕ್ಕೆ. ಮತ್ತೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟರ್ಸ್ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ರೆಕಾರ್ಡ್ಸ್ ಪ್ರಕಾರ 3800 crores ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಆಲ್ರೆಡಿ KGF KDB ಲ್ಯಾಂಡ್ಗೆ ರಿಜಿಸ್ಟರ್ ಆಗಿ ದುಡ್ಡು ಕಟ್ಟಿದ್ದಾರೆ, ಆ ಜಾಗಕ್ಕೆ ದುಡ್ಡು ಕಟ್ಟಿದ್ದಾರೆ. ಮುಂದೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ಅಪ್ಸ್ಗೆ ಆಲ್ಮೋಸ್ಟ್ 5000 crores ನಾವು ಇನ್ವೆಸ್ಟ್ ಮಾಡ್ತೀವಿ, ಈ ಜಾಗದಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಮಾಡ್ತೀವಿ ಅಂತ ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ನ KDB ಅಲ್ಲಿ ಕೊಟ್ಟಿರೋ ಪ್ರಕಾರ ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂದ್ರೆ, ಒಂದು ನಮ್ಗೆ RTO ಆಫೀಸ್ ಅಲ್ಲಿ ಏಕರ್ಸ್ ಅಂತ ಬರ್ತಾರೆ. ಅವರು ಬೇಸಿಕಲಿ ಫ್ರಮ್ ಕರ್ನಾಟಕ, ಅರವಿಂದ್ ಮೆಲ್ಗೆರೆ ಅಂತ. ಅವರು 100 acres ಜಾಗ ಏಕರ್ಸ್ ಅನ್ನೋ ಕಂಪನಿಗೆ, ಏರೋಸ್ಪೇಸ್ ಕಂಪನಿಗೆ ಅಲಾಟ್ ಮಾಡಿದ್ದಾರೆ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ಅವ್ರಿಗೆ ಆ ತರದ್ ಒಂದು ಅವಕಾಶನೂ ಇದೆ, ಮತ್ತೆ ಮಾಡ್ತಾರೂ ಕೂಡ. ಈ ಹಿಂದೆ ನಾನು ಬೆಳಗಾಂಗೆ ಹೋದಾಗ ನೋಡ್ಕೊಂಡ್ ಬಂದೆ, ಇಲ್ಲಿ ಜಾಗ ಅಲಾಟ್ ಮಾಡಿದಾಗ ಸೆಷನ್ ಟೈಮ್ ಅಲ್ಲಿ. ಮತ್ತೆ ಬೇರೆ ಬೇರೆ ಜಾಗ, ಬೇರೆ ಬೇರೆ ಅಲಾಟ್ಮೆಂಟ್ಸ್ಗೂ ಕೂಡ ಸಿಂಗಾಪುರ್ ಬೇಸ್ಡ್ ಮತ್ತೆ ಬೇರೆ ಬೇರೆ ಕಂಪನೀಸ್ನು ಹಾಕಿದ್ದಾರೆ. ನ್ಯಾಷನಲ್ ಕಂಪನೀಸ್ಗೆ, ಮಲ್ಟಿ ನ್ಯಾಷನಲ್ಸ್ ಕಂಪನಿಗೆ ಸ್ಕೋಪ್ ಇದೆ KGF ಜಾಗ. ಇವತ್ತು ಕನೆಕ್ಟಿವಿಟಿ ಇರೋದ್ರಿಂದ, ನಮ್ದು ಸ್ಟೇಟ್ ಬಾರ್ಡರ್ ಅಲ್ಲಿ ಇರೋದ್ರಿಂದ ಕುಪ್ಪಂ ಕಾನ್ಸ್ಟಿಟ್ಯೂನ್ಸಿಗೆ, ಆಂಧ್ರಾಗೆ, ಈ ಕಡೆ ತಮಿಳ್ನಾಡು ಚೆನ್ನೈಗೆ, ಮತ್ತೆ ಎಸ್ಪೆಷಲಿ ಪೋರ್ಟ್ಗೆ ಶಿಪ್ ಮುಖಾಂತರ ಏನೇ ಬಿಸ್ನೆಸ್ ನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳುವಾಗ ನಮ್ದು 230 kilometer ಡಿಸ್ಟೆನ್ಸ್ ಅಲ್ಲಿ ಇದೆ. 2 hours ಜರ್ನಿ ಅಥವಾ 2.5 hours ಜರ್ನಿ ಅನ್ನೋ ಇವೆಲ್ಲ ಕನೆಕ್ಟಿವಿಟಿ ದೃಷ್ಟಿಯಿಂದ. ಮತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೂ ನಮ್ದು 90 kilometers ಡಿಸ್ಟೆನ್ಸ್ ಅಲ್ಲಿ ನಾವು ಇವತ್ತಿದೀವಿ. ಬ್ಯಾಂಗ್ಳೂರ್ಗಿಂದ ಈಸಿಯೆಸ್ಟ್ ವೇಗೆ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇರೋದ್ರಿಂದ ಇದೆಲ್ಲಾ ಸ್ಟ್ಯಾಟಿಸ್ಟಿಕ್ಸ್ ಇವಾಗ KGFಗೆ ಯಾಕೊಂದು ಇಂಡಸ್ಟ್ರಿ ಬರುತ್ತೆ ಅನ್ನೋಂತ ಒಂದ್ ಕನ್ಸರ್ನ್ ಇಂದ ಇದೆಲ್ಲ ಮಾಡಿರೋದು. ಯಾರೇ ಆಫೀಸರ್ಸ್ ಬಂದ್ರು ನಾವು BML ಗೆಸ್ಟ್ ಹೌಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಯಾರೇ ಆಫೀಸರ್ ವಿಸಿಟ್ ಮಾಡ್ಲಿ, ಮಿನಿಸ್ಟರ್ ವಿಸಿಟ್ ಮಾಡ್ಲಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಟೈಮ್ ಕೊಟ್ರೆ ನಾವು ಹೋಗ್ತಾ ಇದ್ವಿ. ಇಲ್ಲಾಂದ್ರೆ ಬೇರೆ ಅರೇಂಜ್ಮೆಂಟ್ ಮಾಡ್ಕೋಬೇಕಾಯ್ತು, ಆ ಮಿನಿಸ್ಟರ್ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಕೋಬೇಕಾಯ್ತು. ಹಿಂದೆ ನಮ್ PWD ಮಿನಿಸ್ಟರ್ ಬರುವಂತ ಸಂದರ್ಭದಲ್ಲಿ ನಮ್ಗೆ ಗೆಸ್ಟ್ ಹೌಸ್ ಸಿಗಲಿಲ್ಲ ಕೂಡ. ಅದಾದ್ಮೇಲೆ ತುಂಬಾ ಕಷ್ಟ ಆಯ್ತು ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗೋದು. ಫಸ್ಟ್ ಅಲ್ಲಿ ಎಲ್ಲಿಂದ ಬೇರೆ ಬೆಂಗಳೂರಿಂದ ಬಂದಾಗ ಫಸ್ಟ್ ಇನಿಷಿಯಲ್ ಸ್ಟೇಜ್ ಕರ್ಕೊಂಡು ಹೋಗಿ ಅವ್ರನ್ನ ಫ್ರೆಶ್ ಆಗಿ ಅವ್ರಿಗೆ KGF ಅಲ್ಲಿ ಟೂರ್ ಪ್ರೋಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡಿ, ಇಲ್ಲಿಂದ ಹಿಸ್ಟ್ರಿ ಹೇಳಿ ಆಮೇಲೆ ಕರ್ಕೊಂಡು ಹೋಗೋದೇ ಒಂದ್ ಸಿಸ್ಟಮ್ ಇರೋದು ಯಾರೇ VIP ಬಂದಾಗ. ಸೊ ಅದು ನಮ್ಗೆ ಬಹಳ ಸತಿ 1 ವರ್ಷದಲ್ಲಿ ನಾವು ಬಹಳ ಹೊಡೆತ ತಿಂದಿದೀವಿ. ನಮ್ಗೆ ಮುಜುಗರ ಆಗಿದೆ, ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗಿದೆ. ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಸತತವಾಗಿ ನಾವು PWD ಇಲಾಖೆ ಆಫೀಸರ್ಸ್ ಎಲ್ಲ ಒಂದ್ ಪ್ಲಾನ್ ಮಾಡಿದಾಗ 1 ವರ್ಷದಿಂದನೇ ಗ್ರಾಂಟ್ ರಿಲೀಸ್ ಆಗ್ಬೇಕಾಯ್ತು. ಕಾರಣಾಂತರಗಳಿಂದ ನಿಧಾನ ಆಯ್ತು. ನಾವು 10 ಕೋಟಿ ಪ್ರಪೋಸಲ್ ಕೊಟ್ಟಿದ್ವಿ.
9 crores 50 lakhs ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಫೇಸ್ ಅಲ್ಲಿ ನಮ್ಗೆ 5 crores ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಗೆ ಆರ್ಡಿನರಿ ರೂಮ್ಸ್ 8 ಇರುತ್ತೆ, VIP ರೂಮ್ಸ್ ಇರುತ್ತೆ, VVIP ರೂಮ್ಸ್ ಇರುತ್ತೆ, ಅದಾದ್ಮೇಲೆ ಡೈನಿಂಗ್ ಹಾಲು, ಮೀಟಿಂಗ್ ಹಾಲು ಇವೆಲ್ಲ ಇರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಈಗ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಕೂಡ ಪ್ರಾವಿಷನ್ ಮಾಡ್ಕೊಂಡಿದೀವಿ. ಗ್ರೌಂಡ್ ಫಸ್ಟ್ ಫ್ಲೋರ್ ಈಗ ಆಗಿರುತ್ತೆ. ನೆಕ್ಸ್ಟ್ ನಾವು ಫಂಡ್ಸ್ ನ ಮೊಬಿಲೈಸ್ ಮಾಡ್ಕೊಂಡಾಗ ಇನ್ನೂ ಒಂದು ಫ್ಲೋರ್ ಮಾಡ್ಬೇಕು ಅನ್ನೋಂಥದ್ದು ಕನ್ಸರ್ನ್ ಇದೆ. ಸೊ ಡ್ರಾಯಿಂಗು ಮತ್ತೆ ಇವೆಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಾರೆ ರಾಜಶೇಖರ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಬ್ರು ಸೇರ್ಕೊಂಡು. ಇವೆಲ್ಲ ಪ್ರೋಸೆಸ್ ನ ಲಾಸ್ಟ್ 10 months ಇಂದ ನಾವು ಇನಿಷಿಯೇಟಿವ್ ತಗೊಂಡಿದ್ದು ಎಲ್ಲ ಆಗಿದೆ. ಕೆಲಸನೂ ಕೂಡ ನಮ್ಗೆ ಅವರು ಒಂದು ಇಷ್ಟು ತಿಂಗಳಲ್ಲಿ 11 months ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾಗಿ ಎಲ್ಲಾ ಹೋಮ್ ವರ್ಕ್ ಮಾಡ್ಬೇಕು, ಡಿಪಾರ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ ಜೊತೆ ಡಿಪಾರ್ಟ್ಮೆಂಟ್ ಕೂಡ ಇವತ್ತೇನ್ KGF ಅಲ್ಲಿ ನಾನು ಸ್ಟ್ರಕ್ಚರ್ಸ್ ತಂದಿದ್ದೀನಿ, ಅದ್ ಮುಂದೆ 100 ವರ್ಷ ಅದಕ್ಕೆ ಆಯ್ಸಿರ್ಬೇಕು ಅಂತಂದ್ರೆ ಆ ಕ್ವಾಲಿಟಿ ಕೆಲಸ ತಗೊಳ್ಳಿ ಅಂತ ಅಲ್ಲಿನ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡಿದ್ದೀನಿ. ಬಿಲ್ಡಿಂಗು, ಐರನ್, ಆ ಪಿಲ್ಲರ್ಸ್ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಬರ್ಬೇಕು ಅನ್ನೋಂಥದ್ರಲ್ಲಿ ಪ್ರತಿಯೊಂದರಲ್ಲೂ ನಾವ್ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಕ್ವಾಲಿಟಿ ವರ್ಕ್ ಅಲ್ಲಿ ಏನೇ ನಾವು ಕೆಲಸ ಇವ್ರಿಗೆ ಅದು ಸ್ಟ್ರಕ್ಚರ್ ಅನ್ಸ್ಬೋದು, ಅದು ಕಾಂಟ್ರಿಬ್ಯೂಷನ್ ಅಂತ ನಾವು ಮಾಡ್ಬೇಕು. KGF ನಾಳೆ ಎಷ್ಟು ಜನಕ್ಕೆ ಅದು ಉಪಯೋಗ ಆಗುತ್ತೆ ಅದು ನಾವು KGF ಮಕ್ಕಳಿಗೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಇದೆಲ್ಲ ದೂರದೃಷ್ಟಿ ಇಟ್ಕೊಂಡು ಮಾಡಿದೀವಿ. ಇದೊಂದು ಗೆಸ್ಟ್ ಹೌಸ್ ಇರ್ಲಿಲ್ಲ, ಬಹಳ ಕಷ್ಟ ಆಗ್ತಾ ಇತ್ತು. ಪ್ರೆಸ್ ಮೀಟ್ ಮಾಡ್ಲಿಕ್ಕೂ ಗೆಸ್ಟ್ ಹೌಸ್ ಇರ್ಬೇಕು ಅಂತ ಹೇಳ್ತಾರೆ. ಯಾರದೇ ಒಬ್ರು ಸ್ಟೇಟ್ ಲೀಡ್ರು, ನ್ಯಾಷನಲ್ ಲೀಡ್ರು ಏನೇ ಒಂದು ವಿಚಾರ ಇದ್ರು ಪ್ರೆಸ್ ಮೀಟ್ ಅಂತ ಅಂದಾಗ IBಗೆ ಬಂದು ಮಾತಾಡ್ಸೋಂಥದ್ದು ಒಂದು ಪದ್ಧತಿ ಇದೆ. ಆಫೀಸರ್ ರಿಸೀವ್ ಮಾಡ್ಕೊಳ್ಳೋದು ಮತ್ತೆ ಪ್ರೆಸ್ ನ ಅಡ್ರೆಸ್ ಮಾಡೋದು ಇಂಥದೆಲ್ಲ ಬೇರೆ ಕಡೆ ಅದೇ ತರಾನೇ ಇದೆ. ಸರ್ಕ್ಯೂಟ್ ಹೌಸ್ ಅಂತಾರೆ, IB ಅಂತ ಹೇಳ್ತಾರೆ. ನಮ್ಮಲ್ಲಿ ಇರ್ಲಿಲ್ಲ ಬಹಳ ವರ್ಷಗಳಿಂದ. ಅದೊಂದು ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇರ್ಲಿಲ್ಲ. ಒಂದ್ ಒಳ್ಳೆ ಡೈನಿಂಗ್ ಸಿಸ್ಟಮ್ ಏನು ಒಳ್ಳೆ ರೀತಿ ಇಲ್ಲದೆ ಇದ್ದಿದ್ರಿಂದ ಇವತ್ತಿಗೆ ಆ ನೋವು ಕಡಿಮೆ ಆಗಿದೆ. ಇನ್ ಮುಂದೆ ಅದನ್ನ ಕೆಲಸ ಆಗೋದನ್ನ ಬೇಗ ಮಾಡಿಸ್ಕೋಬೇಕು. ಕ್ವಾಲಿಟಿ ವರ್ಕ್ ಇದೇ ಸಪರೇಟ್ ಮಾಡಿ ಅಂತ ಹೇಳಿದೀನಿ. ಈ ಏರಿಯಾ ನಮ್ಗೆ ಏನ್ 3.5 acres ಜಾಗ ಇದೆ, ಅದರಿಂದ ಇದನ್ನ ಹೊರತುಪಡಿಸಿ ಇದನ್ನ ಮಾಡ್ಕೊಳ್ಳಿ, ಇದಕ್ಕೆ ಸಪರೇಟ್ ಕನೆಕ್ಟಿವಿಟಿ ಎಲ್ಲ ಆಗ್ಬೇಕು ಅಂತ ಹೇಳಿದೀನಿ. ಇದು ಫಸ್ಟ್ ಹೊಸಾದಾಗ್ಲಿ ಅದನ್ನ 100 ವರ್ಷ ಆಗಿರೋದ್ರಿಂದ ಅದನ್ನ ಒಂದು ಹೆರಿಟೇಜ್ ಬಿಲ್ಡಿಂಗ್ ತರ ಹೇಗೆ ನಾವ್ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡೋಣ. ಇಲ್ಲಿ ಮುಂದೆ ಡಬಲ್ ರೋಡ್ ಬರುತ್ತೆ IB ಮುಂದೆ, ಪ್ಲಸ್ ಲ್ಯಾಂಡ್ಸ್ಕೇಪ್ ಪಾರ್ಕ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಫೇಸ್ ಅಲ್ಲಿ ಹೆಲಿಪ್ಯಾಡ್ ಕೂಡ ಪ್ಲಾನ್ ಮಾಡಿದ್ವಿ. ಆ ಕಡೆ ಹೆಲಿಪ್ಯಾಡ್ ಕೂಡ ಹೆಲಿಕಾಪ್ಟರ್ ಪ್ಲಾನ್ ಮಾಡೋದಕ್ಕೆ ಹೆಲಿಪ್ಯಾಡ್ ಆಲ್ಮೋಸ್ಟ್ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಅದ್ರದ್ದು ಒಂದು ನೆಕ್ಸ್ಟ್ ಫೇಸ್ ಅಲ್ಲಿ ಅವರಿಗೆ ಅದ್ರದ್ದು ಒಂದು ಇದನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅವರಿಗೆ ಯಾವಾಗ್ಲೂ ಏನು ರೋಡ್ ಕನೆಕ್ಟಿವಿಟಿ ಜೊತೆಯಲ್ಲಿ. ಸೊ ಇಂಡಸ್ಟ್ರಿಯಲಿಸ್ಟ್ ಗೆ ಆ ತರದ್ ಒಂದ್ ಕನ್ಸರ್ನ್ ಇರುತ್ತೆ, ಅವ್ರು ಯಾವಾಗ ಬೇಕೋ ಅವಾಗ ಬಂದು ಹೋಗೋದು. ಅದು ನಾವು ಫ್ಯೂಚರ್ ಅಲ್ಲಿ ಅದನ್ನು ಪ್ಲಾನ್ ಮಾಡ್ಕೊಂಡಿದೀವಿ ಮುಂದೆ. ಇಲ್ಲಾಂದ್ರೆ ಬೆಮೆಲ್ದು ಗ್ರೌಂಡ್ ಅಲ್ಲಿ ಇರುವಂತ ಹೆಲಿಪ್ಯಾಡ್ ನೇ ಯೂಸ್ ಮಾಡ್ಬೇಕು. ಬಟ್ ಈಗ ಇವರು PWD ಇಂದ ಮಾಡುವಂತದ್ದು ಬಹಳ ಚೆನ್ನಾಗಿರುತ್ತೆ. ಹಿಂದಕ್ಕೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅದು 1 acre ಅಲ್ಲಿ ಮಾಡ್ತಾರೋ 1/2 acre ಅಲ್ಲಿ ಮಾಡ್ತಾರೋ ಮಾಡ್ಲಿ ಅಂತಾನೆ ಹೇಳಿದೀನಿ. ನೆಕ್ಸ್ಟ್ ಫೇಸ್ ಅಲ್ಲಿ ಅದು ಫಸ್ಟ್ ಫೇಸ್ ಅಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ನಮ್ದು ಗೆಸ್ಟ್ ಹೌಸ್ ಆಗುತ್ತೆ. ಗೆಸ್ಟ್ ಹೌಸ್ ಸೆಕೆಂಡ್ ಫ್ಲೋರ್ ನ ಮತ್ತೆ ಹೆಲಿಪ್ಯಾಡ್ ನ ಮಾತ್ರ ನಾವು ನೆಕ್ಸ್ಟ್ ಫೇಸ್ ಗೆ ತಗೊಳ್ಳೋಣ ಅಂತ. 3 acres ಇದೆ ಇವಾಗ IBಗೆ. 3 acres ನಾವು IBಗೆನೆ ರಿಸರ್ವ್ ಮಾಡ್ತಾ ಇದೀವಿ. ಎಷ್ಟು ಎಕರೆ ಇದೆ ಸರ್ ಇದು? 3.5 acre. ಹಸ್ತಾಂತರ ಆಗಿರ್ಲಿಲ್ಲ ಹಿಂದೆ, ಆ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ನಮ್ಮ MLA ಬಂದಾಗ ಮೇಲೆ ಆಫ್ಟರ್ ಬ್ರಿಟಿಷರ್ಸ್ ಫಸ್ಟ್ MLA ಟು ಬಿಲ್ಡ್ ಅವರ್ ಗೆಸ್ಟ್ ಹೌಸ್, ನ್ಯೂ ಗೆಸ್ಟ್ ಹೌಸ್ ಫಾರ್ ದ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಪ್ರಾಪರ್ ಜಾಗ ಇಲ್ಲ. ಅದಕ್ಕೋಸ್ಕರ ಮೇಡಮ್ ಇಷ್ಟು ಒಂದು ಮುಯರ್ಚ್ ಮಾಡಿ ಬ್ರಿಟಿಷರ್ಸ್ ಆದ್ಮೇಲೆ ಫಸ್ಟ್ MLA ಟು ಬಿಲ್ಡ್ ಒನ್ ನ್ಯೂ ಗೆಸ್ಟ್ ಹೌಸ್. ಥ್ಯಾಂಕ್ ಯು. Open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes,
and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.